ಬಿಹಾರ ವಿಧಾನಸಭಾ ಚುನಾವಣೆ ಮತ್ತು ಅದರ ರಿಸಲ್ಟ್ ಈಗ ಏನು ಬರ್ತಿರುವಂತಹ ಒಪಿನಿಯನ್ ಪೋಲ್ಗಳು ಎಲ್ಲವೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ರೂ ಕೂಡ ಬಿಜೆಪಿ ಎನ್ಡಿಎ ಕೂಟ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನೋದನ್ನ ಒಪಿನಿಯನ್ ಪೋಲ್ಗಳೇನು ಹೇಳ್ತಿದ್ದಾವೆ. ಆದಾಗ್ಯೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಒಂದು ಆತಂಕ ಮತ್ತು ಭಯ. ಯಾಕೆ ನೋಡಿ, ಟೈಮ್ಸ್ ನೌ ಮತ್ತು JVC ಜಂಟಿಯಾಗಿ ಇತ್ತೀಚೆಗೆ ಒಂದು ಸಮೀಕ್ಷೆಯನ್ನು ಮಾಡಿತ್ತು. ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಎನ್ಡಿಎಗೆ ಬಹುದೊಡ್ಡ ಲಾಭ ಆಗುತ್ತೆ, ಅವರು ಸಾಕಷ್ಟು ಸ್ಥಾನಗಳನ್ನು ಗೆಲ್ತಾರೆ ಅನ್ನೋದನ್ನ ಹೇಳಿತ್ತು. ಎನ್ಡಿಎ ಮೈತ್ರಿಕೂಟ 243 ಸೀಟುಗಳ ಪೈಕಿ 136 ಸ್ಥಾನಗಳನ್ನು ಗೆಲ್ಲಲಿದೆ. ಇನ್ನೊಂದು ಕಡೆ ತೇಜಸ್ವಿ ಯಾದವ್ ಅವರ ನೇತೃತ್ವದ ಅಥವಾ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ 75 ಸ್ಥಾನಗಳಿಗೆ ಸೀಮಿತವಾಗಬಹುದು ಅನ್ನೋದನ್ನ ಹೇಳಿತ್ತು. ಈ ಸಮೀಕ್ಷೆ ಪ್ರಕಾರ ಸರಳ ಬಹುಮತ 122 ಬಿಹಾರದಲ್ಲಿ 243ಕ್ಕೆ, ಆ 122ಕ್ಕಿಂತ ಹೆಚ್ಚು ಅಂದರೆ 136 ಸ್ಥಾನಗಳನ್ನು ಬಿಜೆಪಿ ಕೂಟ, ಮೈತ್ರಿಕೂಟ, ಎನ್ಡಿಎ ಕೂಟ ಪಡೆಯುತ್ತೆ ಅನ್ನೋದನ್ನು ಹೇಳಿತು. ಆದರೆ ಅಲ್ಲಿ 81 ಅದಕ್ಕಿಂತ ಹೆಚ್ಚು ಬಿಜೆಪಿ ಗೆಲ್ಲತ್ತೆ. ಕಳೆದ ಚುನಾವಣೆಗಿಂತ ಕಡಿಮೆ ಏನು ರಿಸಲ್ಟ್ ಇತ್ತು 2020ರದ್ದು, ಅದಕ್ಕಿಂತ ಕಡಿಮೆ JDU ಗೆಲ್ಲುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದು ಈಗ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ನೋಡಿ, ಕಳೆದ ಬಾರಿಯ ಅಂದರೆ 2020ರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ 74 ಸ್ಥಾನ ಗೆದ್ದಿತ್ತು. ಸಮೀಕ್ಷೆ ಪ್ರಕಾರ ಈಗ 81 ಸೀಟ್ ಗೆಲ್ಲುವಂತಹ ಸಾಧ್ಯತೆ ಇದೆ. ಆದರೆ ಕಳೆದ ಬಾರಿ JDU 43 ಸ್ಥಾನ ಗೆದ್ದಿತ್ತು. ನಿತೀಶ್ ಕುಮಾರ್ ಅವರ JDU ಈ ಬಾರಿ 43ಕ್ಕಿಂತ ಕಡಿಮೆ ಅಂದರೆ 29 ಸ್ಥಾನಗಳನ್ನಷ್ಟೇ ಗೆಲ್ಲಬಹುದು ಅನ್ನುವಂಥದ್ದು ಸಮೀಕ್ಷೆ ಹೇಳ್ತಿರುವಂತಹ ಒಂದು ಕ್ಲಾರಿಟಿ ಅಥವಾ ಒಂದು ಪ್ರೊಜೆಕ್ಷನ್. ಆದರೆ ಹಂತ ಹಂತವಾಗಿ ಬಿಜೆಪಿ ಸದೃಢವಾಗಿ ಬೆಳೀತಿರುವಂಥದ್ದು ಬಿಹಾರದಲ್ಲಿ ಒಂದಾದರೆ, ಆ ಬಿಜೆಪಿಯ ಜೊತೆಯಲ್ಲಿ ಸಖ್ಯ ಬೆಳೆಸಿದಂತಹ JDU ಹಂತ ಹಂತವಾಗಿ ಕಳೆದೋಗ್ತಿರುವಂಥದ್ದು ಮತ್ತೊಂದು ಕಡೆ. ಆದಾಗ್ಯೂ ಕೂಡ ಕಳೆದ ಚುನಾವಣೆಯಲ್ಲಿ ಬಹುದೊಡ್ಡ ಪಕ್ಷವಾಗಿ RJD ಗೆದ್ದಿತ್ತು, 2ನೇ ಪ್ಲೇಸಲ್ಲಿ ಬಿಜೆಪಿ ಇತ್ತು, ಅನಂತರದಲ್ಲಿ JDU ಇತ್ತು. ಆದರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಜೆಪಿ ನಿತೀಶ್ ಕುಮಾರ್ ಅವರಿಗೆ ಬಿಟ್ಟು ಕೊಟ್ಟಿತ್ತು. ಈ ಸಲ 81 ಸ್ಥಾನ ಬಿಜೆಪಿ ಗೆದ್ರೂ ಕೂಡ ಬರೀ 29 ಸ್ಥಾನ ಗೆಲ್ಲುವಂತಹ JDUಗೇನೆ CM ಸ್ಥಾನ ಬಿಟ್ಟು ಕೊಡಬೇಕಾಗತ್ತೆ. ಒಂದು ವೇಳೆ ಅದು ಸಾಧ್ಯವಾಗದೆ ಹೋದರೆ 12 ಸಂಸದರ ಬಲ ಇರುವಂತಹ JDU ಅಲ್ಲಿ ಬೆಂಬಲ ವಾಪಸ್ ಪಡಿಬಹುದು ಕೇಂದ್ರದಲ್ಲಿ. ಆ ಒಂದು ಬಯಕೆ ಗೆದ್ರೂ ಕೂಡ ಬಿಜೆಪಿಗೆ ಆತಂಕ ಮತ್ತು ಉಭಯ ಸಂಕಟ. ಈ ಕಡೆ PM ಸ್ಥಾನ ದೊಡ್ಡದಿದೆ, ಹಾಗಂತ CM ಸ್ಥಾನ ಹೇಗೆ ಬಿಟ್ಕೊಡೋದು? ಅರ್ಧಕ್ಕಿಂತ ಕಡಿಮೆ ಸ್ಥಾನಗಳನ್ನು ಪಡೆದಿದ್ರೂ ಕೂಡ ಅದು JDU. ಇವತ್ತು ಇಡೀ ದೇಶದಲ್ಲಿ ಎಷ್ಟೊಂದು ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಿರುವಂಥದ್ದು, ಅಲ್ಲೆಲ್ಲ ಸ್ಟ್ರೆಂತ್ ಇದೆ, ಕೇಂದ್ರದಲ್ಲಿ ಅವರೇ ಆಳ್ತಿದ್ದಾರೆ. ಆದಾಗ್ಯೂ ಕೂಡ ಬರೀ 29 ಸ್ಥಾನ ಗೆದ್ದಂತಹ JDUಗೆ ಇನ್ನೂ ಒಂದು ಅವಧಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡೋದಕ್ಕೆ ಎಷ್ಟು ಸಾಧ್ಯ ಆಗತ್ತೆ? ಅಥವಾ ನಿತೀಶ್ ಕುಮಾರ್ ಅವರು ನಂಗೆ CM ಪೋಸ್ಟ್ ಬೇಡ, ಕೇಂದ್ರಕ್ಕೆ ಬರ್ತೀನಿ, ನನ್ನನ್ನು ಹೋಮ್ ಮಿನಿಸ್ಟರ್ ಮಾಡಿ ಅಂತ ಕೇಳಿದ್ರೆ ಏನು ಮಾಡೋದು? ಅದು ಕೂಡ ಉಭಯ ಸಂಕಟ ಆಗುತ್ತೆ. ಸಮೀಕ್ಷೆಯಲ್ಲಿ ಒಟ್ಟಾರೆಯಾಗಿ ಗಮನಿಸಬೇಕಾದಂತಹ ಅಂಶ ಏನಂದರೆ, JDU ದುರ್ಬಲಗೊಳ್ತಿದೆ. ಆ ದುರ್ಬಲಗೊಳ್ತಿರೋ ಕಾರಣಕ್ಕೋಸ್ಕರನಾದ್ರೂ ನಿತೀಶ್ ಕುಮಾರ್ ಅವರು ಮತ್ತೆ ಇಂಡಿಯಾ ಕೂಟದ ಕಡೆ ಬರಬಹುದು. ಮತ್ತೆ ಆರೋಪಿಸ್ತಾರೆ, ಹಂತ ಹಂತವಾಗಿ ನನ್ನ ಜೊತೆಯಲ್ಲಿ ಮೈತ್ರಿ ಇದ್ದಂತಹ ಸಂದರ್ಭದಲ್ಲಿ ಪಕ್ಷವನ್ನೇ ನಿರ್ನಾಮ ಮಾಡಿದ್ರು, ಚಿರಾಗ್ ಪಾಸ್ವಾನ್ ಪಕ್ಷವನ್ನು ಕೂಡ ಅದೇ ರೀತಿ ಮೂಲೆ ಗುಂಪು ಮಾಡಿದ್ರು, ಆ ಕಾರಣಕ್ಕೋಸ್ಕರನೇ ನಾನು ಇಂಡಿಯಾ ಕೂಟಕ್ಕೆ ಬರ್ತೀನಿ, ಈಗಾಗಲೇ NDA ಕೂಟದಲ್ಲಿ ನಾನು ಇರೋದಿಲ್ಲ ಅನ್ನುವಂತಹ ಮಾತನ್ನು ಚಿರಾಗ್ ಪಾಸ್ವಾನ್ ಅವರು ಹೇಳಿದ ಮೇಲೆ, ಒಂದು ವೇಳೆ ಚಿರಾಗ್ ಪಾಸ್ವಾನ್ ಕೂಡ ಈ ಸಲ ಕಳೆದ ಚುನಾವಣೆಗಿಂತ ಕಡಿಮೆ ಸ್ಥಾನಗಳಂದರು, ತುಂಬ ಅಂದರೆ ತುಂಬ ಹೀನಾಯ ಆಗೋಯ್ತು ಕಳೆದ ಚುನಾವಣೆಯಲ್ಲಿ. ಅವರ ತಂದೆ ನಿಧನ ಆದಮೇಲೆ ಒಂದು ಸ್ಥಾನ ಇಲ್ದಂಗೆ ಆಯಿತು. ಈ ಸಲ ಒಂದೂ ಸ್ಥಾನ ಗೆಲ್ಲದೆ ಹೋದರೆ ಅವರು ಕೂಡ ಇಂಡಿಯಾ ಕೂಟಕ್ಕೆ ಬರ್ತಾರೆ. ಈಗ ಆಲ್ರೆಡಿ ಅವರು ಯಾರಿಗೆ ಬೆಂಬಲಿಸ್ತೀವಿ ಅಂತ ಹೇಳಿಲ್ಲ, ಅವರು ಸ್ವತಂತ್ರವಾಗಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರು ಕೂಡ ಈ ಕಡೆ ಬಂದುಬಿಟ್ರೆ ಒಂದು ಬಿಹಾರದ CM ಸ್ಥಾನಕ್ಕೋಸ್ಕರ ದೆಹಲಿಯ ಕೆಂಪುಕೋಟೆಯ ಪ್ರಧಾನಿ ಪಟ್ಟದಲ್ಲೂ ಕೂಡ ವ್ಯತ್ಯಾಸಗಳಾಗುವಂತಹ ಒಂದು ಪ್ರಕ್ರಿಯೆ ಆಗತ್ತೆ ಅನ್ನುವಂಥದ್ದನ್ನು ಬಿಹಾರದ ಬಹುಪಾಲು ಒಪಿನಿಯನ್ ಪೋಲ್ಗಳು ಹೇಳ್ತಿವೆ.